ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಇನ್ನು ನೆನಪು ಮಾತ್ರ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನ ರಾಜಕಾರಣವನ್ನ ಹೆಂಗ್ ಮಾಡಬಹುದು ಅನ್ನೋದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಅದು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವರು ಅತ್ಯಂತ ಇಷ್ಟಪಡ್ತಾ ಇದ್ದ ಜಾಗದಲ್ಲೇ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ಹೇಳಿ ಕುಟುಂಬಸ್ಥರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ವಿಧಿವಿಧಾನವನ್ನ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗ ಎಸ್.ಎಂ. ಕೃಷ್ಣ ಅವರಿಗೆ ಅತ್ಯಂತ ಪ್ರಿಯವಾದದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿರುವಂತಹ ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಜಾಗದಲ್ಲಿ ಬಂದು ಬಹಳ ಸಮಯವನ್ನು ಕಳೀತಾ ಇದ್ರು ಮತ್ತು ಭಾವನಾತ್ಮಕವಾಗಿ ಈ ಜಾಗದ ಜೊತೆಗೆ ನಂಟಿದೆ ಅನ್ನೋದನ್ನ ಅವರ ಅತ್ಯಾಪ್ತರಲ್ಲಿ ಕೂಡ ಹೇಳ್ತಾ ಇದ್ರು, ಕುಟುಂಬಸ್ಥರಲ್ಲಿ ಹೇಳ್ಕೊಳ್ತಾ ಇದ್ರು. ಹೀಗಾಗಿ ಅವರು ಚಿರನಿದ್ರೆಗೆ ಜಾರಿರುವಂತಹ ಸಂದರ್ಭ ಅವರ ಇಷ್ಟದ ಜಾಗದಲ್ಲೇ ಅದರ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕುಟುಂಬಸ್ಥರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನಲ್ಲಿ ಆಗ್ತಾ ಇರುವಂತಹ ಸಿದ್ಧತೆಯನ್ನು ಗಮನಿಸ್ತಾ ಇದ್ದೀರಾ. ಮತ್ತೆ ಎಸ್.ಎಂ. ಕೃಷ್ಣ ಅವರ ಕುರಿತಂತೆ ಕೂಡ ನಾವು ಹೇಳ್ತಾ ಇದ್ವಿ, ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಕೆಲ ರಾಜಕಾರಣಿಗಳ ಪೈಕಿ ಎಸ್.ಎಂ. ಕೃಷ್ಣ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿರ್ತಾ ಇತ್ತು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ನಾಳೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನೆರವೇರಿಸಲಾಗುತ್ತೆ. ಆ ನಿಟ್ಟಲ್ಲಿ ಇದೀಗ ಬಹುತೇಕ ಆ ಒಂದು ಸ್ಥಳವೂ ಕೂಡ ನಿಗದಿಯಾಗಿರುವಂಥದ್ದು. ಅವರ ಕುಟುಂಬಸ್ಥರ ಶಾಲೆಯ ಆವರಣದಲ್ಲಿರುವಂತಹ ಅವರ ತಂದೆಯ ಸಮಾಧಿಯ ಬಳಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತೇಳಿ ಕೂಡ ಅವರ ಕುಟುಂಬದ ಮೂಲದವರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಸ್.ಎಂ. ಕೃಷ್ಣ ಅವರ ತಂದೆ ಎಸ್.ಸಿ. ಮಲ್ಲಯ್ಯ ಅವರ ಒಂದು ಗೋರಿಯನ್ನು ಕೂಡ ನೋಡ್ತಾ ಇರುವಂಥದ್ದು. ಆ ನಿಟ್ಟಲ್ಲಿ ಅವರ ಸಮಾಧಿಯ ಬಳಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತೇಳಿ ಕೂಡ ಅವರ ಕುಟುಂಬದ ಮೂಲದವರು ಹೇಳ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಮಲ್ಲಯ್ಯ ಅವರ ಪುಣ್ಯ ಸ್ಮರಣೆಯ ದಿನದಂದು ಎಸ್.ಎಂ. ಕೃಷ್ಣ ಅವರು ಬಂದು ಇಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ರು. ಅವರ ತಂದೆಗೆ ಅಂತಿಮ ನಮನಗಳ ಜೊತೆಗೆ ಅವರ ಸ್ಮರಣೆಯನ್ನು ಕೂಡ ಮಾಡುವಂಥ ಕೆಲಸಗಳನ್ನು ಎಸ್.ಎಂ. ಕೃಷ್ಣ ಅವರು ಮಾಡ್ತಾ ಇದ್ರು. ಜೊತೆಗೆ ಇದೇ ಒಂದು ಆವರಣದಲ್ಲಿ ಎಸ್.ಸಿ. ಮಲ್ಲಯ್ಯ ಅವರ ಸೋದರ ಎಸ್.ಎಂ. ಶಂಕರ್ ಅವರ ಒಂದು ಕೂಡ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಇಬ್ಬರ ನಡುವೆ ಮಧ್ಯದಲ್ಲಿರುವಂಥ ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸದ್ಯ ಮಂಡ್ಯ ಜಿಲ್ಲಾಡಳಿತ ನಾಳೆ ಇದೇ ಒಂದು ಶಾಲೆಯ ಆವರಣ, ಅಂದರೆ ಇದೇನು ಸಮಾಧಿಯ ಜಾಗ ಏನು ಕಾಣ್ತಾ ಇದ್ದೀವಿ, ಎಸ್.ಎಂ. ಕೃಷ್ಣ ಅವರ ತಂದೆಯವರ ಸಮಾಧಿ ಜಾಗ ಕಾಣ್ತಾ ಇದ್ದೀವಿ, ಅದರ ಕೂಗಳತೆ ದೂರದಲ್ಲಿ ಕೂಡ ಶಾಲೆಯು ಕೂಡ ಇರುವಂಥದ್ದು. ಈ ಒಂದು ಶಾಲೆಯ ಆವರಣದಲ್ಲಿ ಮೊದಲನೇದಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಂಡ್ಯ ಜಿಲ್ಲಾಡಳಿತ ಮಾಡಿಕೊಳ್ಳುವಂಥದ್ದು. ಬಳಿಕವಾಗಿ ಈ ಒಂದು ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಏನು ಅಂತಿಮ ಸಂಸ್ಕಾರವನ್ನು ಮಾಡಲಿದ್ದಾರೆ. ಸದ್ಯಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿದ್ದಾರೆ. ಬೆಂಗಳೂರಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನದ ಪಡ್ಕೊಳ್ತಾ ಇರುವಂಥದ್ದು. ಬಳಿಕವಾಗಿ ಇಲ್ಲಿಗೂ ಬಂದು ಒಂದಷ್ಟು ಕೆಲಸಗಳೇನಿದ್ದಾವೆ, ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರದ ಕೆಲಸಗಳಿದ್ದಾವೆ, ಆ ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.